ದಿನ ರೋಷನ್ ಜಮೀರ್ ಸರ್ ಅವರ ಒಂದು 43ನೇ ವರ್ಷದ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತ ನೂಗಲ್ಬಂಡೆಯಲ್ಲಿರುವಂಥ ಎಲ್ಲ ಸದಸ್ಯರು, ಅಲ್ಲಿರುವಂಥ ಮುಖಂಡರು ಹಾಗೂ ಅವರ ಅನುಯಾಯಿಗಳು ಎಲ್ಲರೂ ಈ ಒಂದು ಅವರ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಎಲ್ಲ ರೋಗಿಗಳಿಗೆ ಮತ್ತು ಅವರ ಅಟೆಂಡರ್ಸ್ ಏನಿರ್ತಾರೆ ಅವರಿಗೆ ಹಣ್ಣು ಹಂಪಲು ಮತ್ತು ಹಾಲು ಕೊಡುವ ಮುಖಾಂತರ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯವನ್ನು ಅವರು ಏನಂತಂದರೆ ಒಂದು ಕೇಕ್ ಕಟ್ ಮಾಡೋ ರೀತಿಯಲ್ಲಿ ಅಥವಾ ಯಾವುದೋ ಒಂದು ಸಂಭ್ರಮದಿಂದ ಆಚರಣೆ ಮಾಡೋದು ಆಸ್ಪತ್ರೆಗೆ ಕೊಡ್ತಾರೆ. ಇದೊಂದು ಶ್ಲಾಘನೀಯವಾದ ಒಂದು ಕಾರ್ಯ. ಅದಕ್ಕೋಸ್ಕರ ಈ ಒಂದು ದಿನದಂದು ರೋಷನ್ ಜಮೀರ್ ಸರ್ ಅವರಿಗೆ ದೇವರು ಆಯುರಾರೋಗ್ಯ ಮತ್ತು ಇದೇ ರೀತಿ ಎಲ್ಲರಿಗೂ ಅಂದರೆ ಈಗ ಮುಂದಿನ ವರ್ಷ ಲಾಸ್ಟ್ ಇಯರ್ ಕೂಡ ನಾವು ಇದೇ ಒಂದು ಕಾರ್ಯವನ್ನು ಮಾಡಿ ನಮ್ಮ ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಟ್ಟಿದ್ರು. ಅದೇ ರೀತಿ ಈ ವರ್ಷವೂ ಮಾಡ್ತಾ ಇದ್ದಾರೆ. ಅದೇ ವರ್ಷವೂ ಇನ್ನೂ ಹೆಚ್ಚಿನ ಮಟ್ಟಿಗೆ ಅವರಿಗೆ ಆಯುರಾರೋಗ್ಯ ಮತ್ತು ಸಹಾಯ ನೀಡುವಂಥ ಮನಸ್ಸಿಗೆ. ಈ ದಿನ ಬಡವರ ಬಂಧು ಮತ್ತು ಗುಣವಂತ ಹೃದಯವಂತ ಕಸ್ಟಮರ್ ರೋಷನ್ ಬ್ರ್ಯಾಂಡ್ ಮಾಲೀಕರಾದಂಥ ಮತ್ತು ಮೈನಾರಿಟಿ ಯುವ ಮೋರ್ಚಾ ಮೈನಾರಿಟಿಯ ಉಪಾಧ್ಯಕ್ಷರಾದಂಥ ರಾಜ್ಯ ರೋಷನ್ ಜಮೀರ್ ಅವರ ಹುಟ್ಟುಹಬ್ಬ. ಇವರ ಹುಟ್ಟುಹಬ್ಬವನ್ನು ತುಂಬ ಸರಳವಾಗಿ ಯಾವುದೇ ಕೇಕ್ ಕಟ್ಟಿದ್ದಂಗೆ ಬಡವರಿಗೆ ಮತ್ತು ಹಾಸ್ಪಿಟಲ್ಸ್ ಆಗ್ಬೋದು ಆ ಕಡೆ ಎಲ್ಲರೂ ಹುಟ್ಟುಹಬ್ಬ ಅಂಗವಾಗಿ ಹಣ್ಣು ಹಂಪಲು ಎಲ್ಲ ಕೊಡುವ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇದೇ ಥರ ಎಲ್ಲರೂ ಹುಟ್ಟುಹಬ್ಬ ಆಚರಿಸಬೇಕು. ಇದೆಲ್ಲ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು ಮತ್ತು ಅವರ ವಿದೇಶಿಗಳು ಇದು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಶುಭ ಕೊಡ್ತಾ ಇದ್ದೀವಿ. ಇದೇ ಥರ ಅವರು ಆಯುಷು ಎಲ್ಲ ಅವ್ರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ಎಲ್ಲ ಇಟ್ಟು ನಮ್ಮ ಕಡೆಯಿಂದ ಒಂದು ಅವ್ರಿಗೂ ಇದು ಮಾಡ್ತಾ ಇದ್ದೀವಿ.